ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಜಿಟಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. Sri Raghavendra Ghee, Sri Raghavendra Tupa, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ತಾಯಿ ಮಕ್ಕಳ ಆಸ್ಪತ್ರೆಗೆ ಹಣಕಾಸು ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಭೇಟಿ ಪರಿಶೀಲನೆ. ಮಹತ್ವಾಕಾಂಕ್ಷೆ ಜಿಲ್ಲೆ ಸೂಚ್ಯಾಂಕದ ಅಭಿವೃದ್ಧಿ ಸಂಬಂಧಿಸಿದ ಇಲಾಖೆಗಳು ನಿರಂತರ ತೊಡಗಿಸಿಕೊಳ್ಳಿ, ಸಮೀರ್ ಶುಕ್ಲಾ. ನಿವೇಶನ ಒತ್ತುವರಿ ದಬ್ಬಾಳಿಕೆಗೆ ಬೇಸತ್ತು ದಯಾಮರಣ ಕೋರಿ ಡಿಸಿ ಮನೆ ಎದುರು ಧರಣಿ ನಡೆಸಿದ ರೈತ ಕುಟುಂಬ. ಶಾಸಕರಾದ ಕರೇಮಜಿ ನಾಯಕ್ ಅವರ ಆಡಳಿತದಲ್ಲಿ 47% ಕಮಿಷನ್, ಹೊರ ಜಿಲ್ಲೆಯ ಗುತ್ತೇದಾರರಿಗೆ ಟೆಂಡರ್. ರಾಜ್ ಕಾಲುವೆ ಒತ್ತುವರಿ ತೆರವುಗೊಳಿಸಲು ಪಾಲಿಕೆ ಮುಂದಾಗಲಿ, ಪರಶುರಾಮ್. ನಿಸಾರ್ ಅಹಮದ್ ಕನ್ನಡ ಸಾಹಿತ್ಯ ವಲಯದಲ್ಲಿ ವೈಶಿಷ್ಟ್ಯತೆ ಬೆಳೆಸಿದ ಶ್ರೇಷ್ಠ ಕವಿ, ಮೆಹಬೂಬ್ ಪಾಷಾ ಹಟ್ಟಿ. ಶಾರದಾ ವಿದ್ಯಾನಿಕೇತನ ಶಾಲೆಯ ಗುಡ್ಡದ ಭಾಗ ಒತ್ತುವರಿ ತೆರವುಗೊಳಿಸಿ, ಪರಶುರಾಮ್. ಸಿಂಧನೂರಿನಲ್ಲಿ ಘನತ್ಯಾಜ್ಯ ಸಂಗ್ರಹ ಘಟಕ ಬೇರೆಡೆ ಸ್ಥಳಾಂತರಿಸಲು ಡಿಸಿಗೆ ಮನವಿ. ಗಿಲೆಸುಗೂರಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಮತ್ತು ಟಂಟಂ ವಾಹನ ಡಿಕ್ಕಿ, ಗಣಮೂರು ಶಾಲಾ ವಿದ್ಯಾರ್ಥಿ ಸಾವು. ವಾರ್ತೆಗಳ ವಿವರ. ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಅವರು ಇಂದು ನಗರದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿ ಆಸ್ಪತ್ರೆಗೆ ಬರುವ ತಾಯಿ ಮತ್ತು ಮಕ್ಕಳಿಗೆ ಉತ್ತಮ ರೀತಿಯ ಚಿಕಿತ್ಸೆ ನೀಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಅವರು ಇಂದು ನಗರದ ತಾಯಿ ಮತ್ತು ಮಕ್ಕಳ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಪರಿಶೀಲಿಸಿ ಆಸ್ಪತ್ರೆಗೆ ಬರುವ ತಾಯಿ ಮತ್ತು ಮಕ್ಕಳಿಗೆ ಉತ್ತಮ ರೀತಿಯ ಚಿಕಿತ್ಸೆ ನೀಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ವೇಳೆ ಗರ್ಭಿಣಿ ಮಹಿಳೆಯರೊಂದಿಗೆ ಮಾತನಾಡಿ ಆಸ್ಪತ್ರೆಯಲ್ಲಿ ಸಿಗುವ ಆರೋಗ್ಯ ಸೌಲಭ್ಯಗಳ ಕುರಿತು ಚರ್ಚಿಸಿದರು. ನಂತರ ಸ್ಕ್ಯಾನಿಂಗ್ ಕೊಠಡಿಗೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಡಿಎಚ್ಒ, ಆರ್ಸಿಎಚ್ ಅಧಿಕಾರಿ ಹಾಗೂ ಅಲ್ಲಿನ ಸಿಬ್ಬಂದಿಗಳೊಂದಿಗೆ ಚರ್ಚಿಸಿ ಔಷಧ ವಿತರಣೆ ಭಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಲಸಿಕಾ ಕೊಠಡಿಗೆ ತಾಯಿ ಮತ್ತು ಮಕ್ಕಳಿಗೆ ನೀಡುವ ಲಸಿಕೆ ಕುರಿತು ಮಾಹಿತಿ ಪಡೆದು ಲಸಿಕೆಯ ಮಾಹಿತಿಯನ್ನು ಆನ್ಲೈನ್ನಲ್ಲಿ ನೋಂದಣಿ ಮಾಡಬೇಕೆಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿ ಹಾಜರಾತಿ ಪುಸ್ತಕವನ್ನು ಪರಿಶೀಲಿಸಿದರು. ಬಳಿಕ ನಗರದ ಪೊಲೀಸ್ ಕಾಲೋನಿಯ ಅಂಗನವಾಡಿ ಕೇಂದ್ರ 12ಕ್ಕೆ ಭೇಟಿ ನೀಡಿ ಮಕ್ಕಳ ಕಲಿಕೆಯನ್ನು ವೀಕ್ಷಣೆ ಮಾಡಿದರು. ಈ ವೇಳೆ ಮಕ್ಕಳಿಗೆ ನೀಡುವ ಆಹಾರದ ವಿವರಣೆಯನ್ನು ಅಂಗನವಾಡಿ ಅಧಿಕಾರಿಗಳಿಂದ ಪಡೆದರು. ಈ ವೇಳೆ ಮಕ್ಕಳು ಬಿಡಿಸಿದ ವಿವಿಧ ಚಿತ್ರಗಳನ್ನು ವೀಕ್ಷಣೆ ಮಾಡಿದರು. ಇದೇ ವೇಳೆ ಮಕ್ಕಳಿಂದ ನೃತ್ಯ ಪ್ರದರ್ಶನ ಮಾಡಲಾಯಿತು. ನಂತರ ಎರ್ಮರ್ಸ್ನ ಸರ್ಕಾರಿ ಆದರ್ಶ ವಿದ್ಯಾಲಯದ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಏನಿರುತ್ತೆ ಡೈಲಿ ಆಕ್ಟಿವಿಟಿ ಜೋಡಣೆ ಹೋಳಿಗೆ ರಚನೆ ಚಿತ್ರಪಟಗಳು ಸೂರ್ಯ ಚಂದ್ರ ನಕ್ಷತ್ರ ಅಂಗನವಾಡಿಯ ನಿಯಮಗಳನ್ನು ಅದು ಇವತ್ತೇ ಬಂದಿದೆ. Sir, 65 teachers are leverage development or how to handle celebrities. And here what the unique concept. ಪ್ರತಿಯೊಂದು ಕ್ಲಾಸ್ಗೆ ಒಂದು Which class? Sixth class. Very good. What's your name? Harshita. What's your name? So, class 6. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾನ್ವೆ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹಾಪತ್ರ, ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ಡಾ ಟಿ ರೋಣಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಡಾ ಸುರೇಂದ್ರ ಬಾಬು, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾ ನಂದಿತಾ, ಕೌಶಲ್ಯ ಅಭಿವೃದ್ಧಿ ಅಧಿಕಾರಿ ಜಿಯು ಹುಡೆ,
ಕೈಗಾರಿಕಾ ಅಧಿಕಾರಿ ಬಸವರಾಜ್ ಎಂಕಂಚಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದ್, ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು. ಮಹತ್ವಾಕಾಂಕ್ಷಿ ಜಿಲ್ಲೆಗಳೆಂದು ಗುರುತಿಸಿಕೊಂಡಿರುವ ಜಿಲ್ಲೆ ಮತ್ತು ತಾಲೂಕುಗಳ ಸಮಗ್ರ ಅಭಿವೃದ್ಧಿ ವಿಶೇಷ ಆದ್ಯತೆಯಿಂದ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯವಿದ್ದು, ಸಂಬಂಧಿಸಿದ ಇಲಾಖೆಗಳು ವಾಸ್ತವ ಮಾಹಿತಿಯನ್ನು ಕ್ರೋಢೀಕರಿಸಬೇಕೆಂದು ಕೇಂದ್ರ ಹಣಕಾಸು ಮಂತ್ರಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಹೇಳಿದರು. ಮಹತ್ವಾಕಾಂಕ್ಷಿ ಜಿಲ್ಲೆಗಳೆಂದು ಗುರುತಿಸಿಕೊಂಡಿರುವ ಜಿಲ್ಲೆ ಮತ್ತು ತಾಲೂಕುಗಳ ಸಮಗ್ರ ಅಭಿವೃದ್ಧಿ ವಿಶೇಷ ಆದ್ಯತೆಯಿಂದ ನಿರೀಕ್ಷಿತ ಗುರಿ ತಲುಪಲು ಸಾಧ್ಯವಿದ್ದು, ಸಂಬಂಧಿಸಿದ ಇಲಾಖೆಗಳು ವಾಸ್ತವ ಮಾಹಿತಿಯನ್ನು ಕ್ರೋಢೀಕರಿಸಬೇಕೆಂದು ಕೇಂದ್ರ ಹಣಕಾಸು ಮಂತ್ರಾಲಯದ ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಹೇಳಿದರು. ಅವರಿಂದು ಜಿಲ್ಲಾಡಳಿತ ಭವನದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಆರ್ಥಿಕ ಮತ್ತು ಕೌಶಲ್ಯ ಅಭಿವೃದ್ಧಿ ಯೋಜನೆಗಳಲ್ಲಿ ಫಲಾನುಭವಿಗಳಿಗೆ ನಿಗದಿತ ಯೋಜನೆಗಳನ್ನು ತಲುಪಿಸಲು ಆಗಿಲ್ಲ. ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಒದಗಿಸುವ ಪ್ರಗತಿ ಶೇಕಡಾ 50 ಸಾಧನೆಯಾಗಿಲ್ಲ. 2018 ರಿಂದ ಪ್ರತಿ ವರ್ಷ ಹೆಚ್ಚು ಫಲಾನುಭವಿಗಳಿಗೆ ತಲುಪದೆ ಹೋಗಿದೆ ಎಂದರು. 15 ರಿಂದ 29 ವಯೋಮಾನದ ಯುವಕ ಯುವತಿಯರಿಗೆ ತರಬೇತಿ ಹಾಗೂ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿಯಲ್ಲಿ ನಿರೀಕ್ಷೆಯಂತೆ ಪ್ರಗತಿ ಸಾಧಿಸದೇ ಇರುವ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಕೃಷಿ ಮತ್ತು ಜಲಸಂಪನ್ಮೂಲ ಯೋಜನೆಯಡಿ ಸಣ್ಣ ನೀರಾವರಿ ಮಣ್ಣು ಪರೀಕ್ಷೆಗಳನ್ನು ಹೆಚ್ಚಿಸಬೇಕು. ಜಿಲ್ಲೆಯಲ್ಲಿ 2 ನದಿಗಳಿದ್ದು ನೀರಿನ ಬಳಕೆಗೆ ವಿಪುಲ ಅವಕಾಶಗಳಿವೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀರು ತಲುಪಿಸುವ ಕೆಲಸವಾಗಬೇಕೆಂದರು. ಬಡ ಜನರಿಗೆ ಕಚ್ಚಾ ಮನೆಗಳನ್ನು ನಿರ್ಮಾಣ ಮಾಡುವಲ್ಲಿ ಪ್ರಗತಿ ಸಾಧ್ಯವಾಗಿಲ್ಲ. ಮನೆಗಳ ನಿರ್ಮಾಣ ವ್ಯವಸ್ಥೆಯನ್ನು ತೀವ್ರಗೊಳಿಸಬೇಕೆಂದರು. ಶಾಲಾ ಶಿಕ್ಷಣ ಇಲಾಖೆಯಿಂದ ಶಾಲೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರು ವ್ಯವಸ್ಥೆಯನ್ನು ಇಲಾಖೆ ಅಧಿಕಾರಿಗಳೇ ಖಾತ್ರಿಪಡಿಸಿಕೊಳ್ಳಬೇಕು. ಸೂಚ್ಯಾಂಕದಂತೆ ಪ್ರತಿಶತ ಪ್ರಗತಿಯನ್ನು ದಾಖಲಿಸಲಾಗಿದೆ. ಆದರೆ ಅನೇಕ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆ ಇರುವ ಕುರಿತು ದೂರುಗಳಿದ್ದು ಮರುಪರಿಶೀಲಿಸಬೇಕೆಂದರು. ಆರೋಗ್ಯ ಇಲಾಖೆಯಿಂದ ಅಪೌಷ್ಟಿಕ ಮಕ್ಕಳ ತೂಕ ಅಳೆಯುವವರು ಪೋಷಣಾ ಅಭಿಯಾನದ ಯೋಜನೆಯಡಿ ನೀಡಲಾಗುವ ಆಹಾರದ ಗುಣಮಟ್ಟ ಸಕಾಲ ತಲುಪಿಸುವುದನ್ನು ತೀವ್ರಗೊಳಿಸಬೇಕು. ಬಾಣಂತಿಯರು ಹಾಗೂ ಮಗುವಿನ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ತಾಲೂಕು ಮಟ್ಟದಲ್ಲಿ ನಿಯಮಿತವಾಗಿ ನಡೆಸಬೇಕೆಂದರು. ಪ್ರಗತಿ ಸಾಧಿಸದೇ ಇರುವ ವಲಯಗಳನ್ನು ಆದ್ಯತೆಯಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕೆಂದರು. ಮೂಲಭೂತ ಸೌಕರ್ಯ, ಆರ್ಥಿಕ ಅಭಿವೃದ್ಧಿ, ಶಿಕ್ಷಣ ಮತ್ತು ಆರೋಗ್ಯ ವಲಯದ ಸೂಚ್ಯಾಂಕ ಗುರಿಗಳನ್ನು ತಲುಪಿಸಲು ನಿರಂತರ ಮೇಲುಸ್ತುವಾರಿ ಅವಶ್ಯಕತೆ ಇದೆ. ಸಂಬಂಧಿಸಿದ ಇಲಾಖೆಗಳ ಮುಖ್ಯಸ್ಥರುಗಳು ನಿಗಾ ವಹಿಸುವ ಜೊತೆಗೆ ಪ್ರಗತಿಯನ್ನು ದಾಖಲಿಸಬೇಕೆಂದರು. ನೀತಿ ಆಯೋಗದ ನಿರ್ದೇಶನದಂತೆ ನಿಗದಿಪಡಿಸಲಾದ 49 ಸೂಚ್ಯಾಂಕಗಳ ಪ್ರಗತಿಗೆ ಕ್ರಮಬದ್ಧತೆ ಅವಶ್ಯಕತೆ ಇದೆ. ಪ್ರತಿ ತಿಂಗಳಲ್ಲಿಯೂ ಸಾಧಿಸಲಾಗಿರುವ ಪ್ರಗತಿ ಕೇವಲ ದಾಖಲೆಗಳಿಗೆ ಮಾತ್ರ ಸೀಮಿತಗೊಳಿಸದೆ ವಸ್ತುಸ್ಥಿತಿಯಲ್ಲಿಯೂ ಪ್ರಗತಿ ಸಾಧಿಸುವ ಕೆಲಸವಾಗಬೇಕೆಂದರು. ಸೂಚ್ಯಾಂಕಗಳ ಗುರಿಯಂತೆ ಅನೇಕ ವಲಯಗಳಲ್ಲಿ ಪ್ರಗತಿ ಕುಂಠಿತವಾಗಿದ್ದು, ಪ್ರತಿಶತ ಗುರಿ ಸಾಧನೆಗೆ ಆದ್ಯತೆಯಾಗಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಮಸ್ಕಿ ತಾಲೂಕಿನ ತೋರಣದಿಂಡಿ ಗ್ರಾಮದ ಹನುಮಂತ ಎಂಬುವವರಿಗೆ ಸೇರಿದ ನಿವೇಶನದಲ್ಲಿ ಮಾಜಿ ಶಾಸಕ ಪ್ರತಾಪ್ ಗೌಡ ಬೆಂಬಲಿಗ ದುರ್ಗಾ ಪ್ರಸಾದ್ ದಬ್ಬಾಳಿಕೆ ಮಾಡಿ ನಿವೇಶನದಲ್ಲಿ ಕಸ ಹಾಕಿ ಒತ್ತುವರಿ ಮಾಡಿದ್ದಾರೆ. ತೆರವುಗೊಳಿಸಲು ಕೇಳಿದರೆ ಬೆದರಿಸುತ್ತಿದ್ದಾರೆ. ಕವಿತಾಳ್ ಪೊಲೀಸರಿಗೆ ದೂರು ನೀಡಿದರೂ ರಕ್ಷಣೆ ನೀಡುತ್ತಿಲ್ಲ. ಭಯದಲ್ಲಿ ಜೀವನ ನಡೆಸುತ್ತಿದ್ದು ರಕ್ಷಣೆ ನೀಡಿ, ಇಲ್ಲವಾದಲ್ಲಿ ಕುಟುಂಬ ಸಮೇತ ಸಾಯಲು ಅವಕಾಶ ನೀಡುವಂತೆ ಪತ್ನಿ ಮತ್ತು ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿ ಮನೆ ಮುಂದೆ ಧರಣಿ ನಡೆಸಿದರು. ಮಸ್ಕಿ ತಾಲೂಕಿನ ತೋರಣದಿನ್ನಿ ಗ್ರಾಮದ ಹನುಮಂತ ಎಂಬುವವರಿಗೆ ಸೇರಿದ ನಿವೇಶನದಲ್ಲಿ ಮಾಜಿ ಶಾಸಕ ಪ್ರತಾಪ್ ಗೌಡ ಬೆಂಬಲಿಗ ದುರ್ಗಾ ಪ್ರಸಾದ್ ದಬ್ಬಾಳಿಕೆ ಮಾಡಿ ನಿವೇಶನದಲ್ಲಿ ಕಸ ಹಾಕಿ ಒತ್ತುವರಿ ಮಾಡಿದ್ದಾರೆ. ತೆರವುಗೊಳಿಸಲು ಕೇಳಿದರೆ ಬೆದರಿಸುತ್ತಿದ್ದಾರೆ. ಕವಿತಾಳ್ ಪೊಲೀಸರಿಗೆ ದೂರು ನೀಡಿದರೂ ರಕ್ಷಣೆ ನೀಡುತ್ತಿಲ್ಲ. ಭಯದಲ್ಲಿ ಜೀವನ ನಡೆಸುತ್ತಿದ್ದು ರಕ್ಷಣೆ ನೀಡಿ, ಇಲ್ಲವಾದಲ್ಲಿ ಕುಟುಂಬ ಸಮೇತ ಸಾಯಲು ಅವಕಾಶ ನೀಡುವಂತೆ ಪತ್ನಿ ಮತ್ತು ಮಕ್ಕಳೊಂದಿಗೆ ಜಿಲ್ಲಾಧಿಕಾರಿ ಮನೆ ಮುಂದೆ ಧರಣಿ ನಡೆಸಿದರು. ತೋರಣದಿನ್ನಿ ಗ್ರಾಮದ ಹನುಮಂತ ಎಂಬುವವರಿಗೆ ಸೇರಿದ ನಿವೇಶನದಲ್ಲಿ ಮಾಜಿ ಶಾಸಕ ಪ್ರತಾಪ್ ಗೌಡ ಬೆಂಬಲಿಗರು ನಿತ್ಯ ತೊಂದರೆ ನೀಡುತ್ತಿದ್ದಾರೆ. ಈ ಬಗ್ಗೆ ಕವಿತಾಳ್ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲವೆಂದರು. ರಾಜಕೀಯ ಪ್ರಭಾವದಿಂದ ಜಮೀನು ಒತ್ತುವರಿ ಮಾಡಿ ಗುಂಡಾಗಿರಿ ಪ್ರದರ್ಶಿಸುತ್ತಿರುವುದನ್ನು ಕವಿತಾಳ್ ಪೊಲೀಸರು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಪೊಲೀಸರು ದೂರು ದಾಖಲಿಸಿಕೊಂಡು ಹಿಂದೇಟು ಹಾಕಿದ್ದನ್ನು ವಿರೋಧಿಸಿ ದಯಾಮರಣ ನೀಡುವಂತೆ ಡಿಸಿ ಮನೆ ಮುಂದೆ ಗುರುವಾರ ರಾತ್ರಿ ಕುಟುಂಬ ಪ್ರತಿಭಟನೆ ನಡೆಸಿದರು. ಭಯದಲ್ಲಿ ಜೀವನ ನಡೆಸುತ್ತಿದ್ದು ರಕ್ಷಣೆ ನೀಡಿ, ಇಲ್ಲ ಕುಟುಂಬ ಸಮೇತ ಸಾಯಲು ಅವಕಾಶ ನೀಡುವಂತೆ ಪತ್ನಿ ಮತ್ತು ಮಕ್ಕಳೊಂದಿಗೆ ಧರಣಿ ನಡೆಸಿದರು. ಪೊಲೀಸರು ಮಧ್ಯೆ ಪ್ರವೇಶಿಸಿ ಕ್ರಮ ಭರವಸೆ ನೀಡಿದರು. ನಾವು ನಮ್ಮ ಕುಟುಂಬದವರೆಲ್ಲ ಸೇರಿ ಬಂದಿವಿ. ಯಾಕಂದ್ರೆ ದಯಾಮರಣ DC ಸಾಬ್ರು ದಯಾಮರಣ ಕೊಡ್ಬೇಕಂತ ಹೇಳಪ್ಪ. ಈಗಾಗಲೇ ನಾವು ಸ್ಟೇಷನ್ಗೆ ಹೋಗಿವಿ. ಸ್ಟೇಷನಲ್ಲಿ ಜಾಗದ ಸಮಸ್ಯೆ ಇತ್ತು ನಮ್ಮದು. ಸ್ಟೇಷನ್ಗೆ ಹೋಗಿದ್ವಿ, ಆದ್ರೆ ಅವರು ಯಾವುದೇ ರೀತಿಯ ರಕ್ಷಣೆ ಕೊಡಕ್ಕೆ ಬರಲ್ಲ ಅಂದ್ರು. ಕೋರ್ಟ್ನಿಂದ ಆದೇಶ, ಕವಿತಾಳ್ ಪೊಲೀಸ್ ಸ್ಟೇಷನ್ ಸರ್, ಅಲ್ಲಿಂದ ಕೋರ್ಟ್ನಿಂದ ಆದೇಶ ತಗೊಂಬಂದ್ರು. ಆದೇಶ ತಂದ್ರು ಸಹಿತ ನಮ್ಮ ಮೇಲೆ ದಾಳಿ ಮಾಡಕಚ್ಚಾರ ಅಂತ ಹೋದ್ರು ಸಹಿತ ಅವ್ರು ಯಾವುದೇ ರೀತಿಯ ರಕ್ಷಣೆ ಕೊಡಕಚ್ಚಿಲ್ಲ. ಬರೀ ಕೇಸ್ ಮಾಡ್ತಾರೆ ಸರ್, ನಮ್ಮ ಮೇಲೆ ಕೇಸ್ ಮಾಡ್ತಾರೆ, ಅವ್ರ ಮೇಲೆ ಕೇಸ್ ಮಾಡ್ತಾರೆ, ಅಷ್ಟೇ ಮಾಡೋಕ್ಕಾಗದಂತ ಅರ್ಥ. ನಾವು ಜಾಗಕ್ಕೆ ನಮ್ಮ ಜಾಗಕ್ಕೆ ಅವ್ರು ಬರಬಾರ್ದಂತ ಸ್ಟೇ ಕೊಟ್ಟಿದ್ದು ಸರ್ ಕೋರ್ಟ್. ಆದ್ರೆ ಬರ್ತಾ ಇದ್ದಾರೆ ಸರ್, ಅದನ್ನ ತಡೆ ಇಡ್ರಿ ಅಂದ್ರೆ ತಡೆ ಇಡಕ್ಕೆ ಬರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಈ PSI ಮುಂದೆನೆ ಕುತ್ಕೊಂಡು ಅವ್ರು ಹೇಳ್ತಾರೆ ಸರ್,
ಬಿಜೆಪಿ ಮುಖಂಡ ದುರ್ಗಾ ಪ್ರಸಾದ್ ಅದನ್ರಿ, ಆತ ಮಾಜಿ ಶಾಸಕನ ಬಲಗೈ ಬಂಟ ಸರ್. ಅತೇನಂತನ್ರಿ PSIಗೆ ಕೋರ್ಟ್ ಆದೇಶನ ಮೀರ್ತು ನಾವು ನೀವು ಏನ್ ಬೇಕಾದ್ರೆ ಮಾಡ್ತೀರ ಅಂತ ಹೇಳ್ತಾನ್ರಿ. ಮತ್ತೇನಂತಾರೆ ಸರ್, ಅವ್ನ ಕೊಲೆ ಮಾಡ್ತು, ಅವ್ನಿಗೆ ಏನ್ ಮಾಡ್ತು ನೋಡೋಂತ ತಡ್ರಿ ಅಂತ ಹಿಂಗ ಸ್ಟೇಷನ್ ನಲ್ಲೇ ಮುಲಾಜಿದ್ದಂಗೆ ಬೆದರಿಕೆ ಹಾಕ್ತಾರೆ ಸರ್. ದುರ್ಗಾ ಪ್ರಸಾದ್ ಆಗ್ತಾರೆ ಸರ್, ಬಿಜೆಪಿ ಮುಖಂಡದೇನ್ರಿ ಸರ್. ಆತ ಬಂದು ಅತನೇ ಇದೆಲ್ಲ ನಮ್ಗೆ ಬಹಳಷ್ಟು ಸಮಸ್ಯೆ ಮಾಡಕ್ಕೆ ಸರ್. ಅಲ್ಲಿ ನಮ್ಮ ಮನೆ ಹತ್ರ ಬಂದು ಕಸ ಹಾಕೋದು, ತಿಪ್ಪೆ ಹಾಕೋದು, ಗಲೀಜು ಎಲ್ಲ ತಂದಾಕ್ತಾನೆ. ಉಣಕ್ ಸಹಿತ ನಮ್ಗೆ ಇದೆಲ್ಲ ಸರ್. ಅದಕ್ಕೋಸ್ಕರ ಬದುಕೋದಕ್ಕಿಂತ ಸಾಯದ ಮೇಲೆ ನನಗಾಯ್ತ್ರಿ. ಅದಕ್ಕೆ ಸಾಬ್ರತಕ್ಕೆ ಬಂದಿವ್ರಿ. ಈಗ ಅವ್ರು ಮರಣ ಕೊಟ್ರ ಸತ್ತೋತು, ಇಲ್ಲಾಂತಂದ್ರೆ ಅದನ್ನ ಕ್ಲೀನ್ ಮಾಡಕ್ಕೆ ಅವಕಾಶ ಕೊಟ್ರೆ ಕ್ಲೀನ್ ಮಾಡ್ಕೊಂತೀವಿ ಸರ್. ಅಷ್ಟೇ, ನಾವು ಬದುಕೋದಕ್ಕೆ ಅವಕಾಶ ಕೊಡಲಿ, ಇಲ್ಲ ಸಾಯಕ್ಕೆ ಅವಕಾಶ ಕೊಡಲಿ ಸರ್. ಎರಡು ಸರ್. ಅಲ್ಲ, ಈಗ ಅದು ಜಾಗ ಎಷ್ಟದು ಸೈಜು? 30-45 ಸರ್. ಈಗ ತನ್ನ ಹೆಸರಿಗೂ ಮಾಡ್ಕೊಂಡಿದ್ದಾನಂತಲ್ಲ ಆತ? ಇಲ್ಲ ಸರ್, ಯಾವ್ದು ದಾಖಲಾತಿ ಇದ್ರೆ ನಾವು ಬಿಟ್ಟು ಕೊಡ್ತೀವಿ ಸರ್. ಇವತ್ತೇ ಬಿಟ್ಟು ಕೊಡ್ತೀವಿ. ಅದನ್ನ ದಾಖಲಾತಿ ಒಂದಿದ್ರು ಸರ್, ನಮ್ದೆಲ್ಲ ನಂಗೆ ಕೋರ್ಟಿನಿಂದ ಸ್ಟೇ ಐತಲ್ಲ ನಮ್ದು. ಈಗ ನಾವ್ ಹೆಂಗ್ ತಂದಿವಿ ಸರ್ ನಮ್ಮ ಜಾಗ ಅಂತೇಳಿ, ಅದ್ರಂಗೆ ತಂದ್ರೆ ಇವತ್ತೇ ಬಿಟ್ಟು ಕೊಡ್ತೀವಿ ಸರ್. ನಾವು ಯಾವ್ದು ರೀತಿ ಅದನ್ನಂಗೆ ನಾವು ಬಂಡ ತನಕ ಹೋಗಲ್ಲ ಸರ್. ನಾವ್ ಇವತ್ತು ನಂದು ಅಲ್ಲ ಅಂತ ನಂಗೆ ಗೊತ್ತಾಯ್ತು, ನಾನು ಇವತ್ತೇ ಸರ್ಕೊಂಡ್ಬಿಡ್ತೀನಿ ಸರ್. ಯಾವಾಗಿಂದ ಕಿರಿಕಿರಿ ಮಾಡ್ತಿದ್ದಾರೆ? ಈಗ ಮಾರ್ಚ್ ತಿಂಗಳಿಂದ ಸರ್, ಮಾರ್ಚ್ 24-20-24ರಿಂದ ಚಾಲುವಾಗೈತೆ ಸರ್ ಗಲಾಟೆ. ಇವತ್ತಿನವರೆಗೆ ಸ್ಟೇಷನ್ ಓಡಾಡೋದು, ಮನೆಗೆ ಓಡಾಡೋದು. ಸ್ಟೇಷನ್ ಸರ್ಕಲ್ ಸಾಬ್ರದಾಗ ನಿನ್ನೆ ಕಾಲು ಬಿದ್ದು ಬಂದಿವ್ರಿ, ಕೈ ಮುಗಿದು ಬಂದಿವ್ರಿ ಸರ್. ಅಂತೆ ಮಾಡ್ರಿ ಇದಕ್ಕೆ ದಯವಿಟ್ಟು. ಅವ್ರದಾದ್ರೆ ಬಿಟ್ಟು ಕೊಡ್ಬಿಡ್ತು ಸರ್. ಅವ್ರು ಏನಾರು ಒಂದು ನಿಮ್ಗೆ ಕೊಡ್ಲಿ ಸರ್ ಸ್ಟೇಷನ್ಗೆ ಅಂತ ಹೇಳಿರಿ. ಒಂದು ದಾಖಲಾತಿ ಕೊಡ್ಲಿ, ಒಂದು ದಾಖಲಾತಿ ಒಂದು ಇಂಥದ್ದು ಐದು ನಂದು ಕೊಟ್ಬಿಡ್ಲಿ ಸರ್, ಬಿಟ್ಬಿಡ್ತು ಅಂತ ಹೇಳಿ. ಇಲ್ಲ ಸರ್, ರಿಲೇಷನ್ ಇಲ್ಲ, ಏನಿಲ್ಲ ಸರ್. ಸುಮ್ಮನೆ ಸರ್, ಸುಮ್ಮನೆ ಗಲಾಟೆ. ನಮ್ಮನ್ನ ಒಟ್ಟೆ ಹಾಳು ಮಾಡ್ಬೇಕು, ನಮ್ಮನ್ನ ಕೈಕಾಲು ಮುರಿಬೇಕು ಅನ್ನೋದು ಸರ್. ಒಂದು ನಮ್ಗೆ ಅವಕಾಶ, ಬದುಕಕ್ಕೆ ಅವಕಾಶ ಕೊಡ್ಬೇಕು ಸರ್. ಸ್ವಚ್ಛ ಮಾಡ್ಕೊಂಡು ನಾವು ಅಲ್ಲಿ ಜಾಗದಾಗ ಮನೆ ಕಟ್ಕೊಂಡು ಬದುಕ್ತೀವಿ, ಇನ್ನೊಂದು ಬದುಕ್ತೀವಿ. ಸ್ವಚ್ಛ ಮಾಡ್ಕೊಂಡು ನೀಟಾಗಿ ಗೌರವಯುತವಾಗಿ ಬದುಕಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸರ್. ಇಲ್ಲ ಅಂತಂದ್ರೆ ಸಾಯೋದಕ್ಕೆ ಅವಕಾಶ ಕೊಡ್ಬೇಕು ಅಷ್ಟೇ. ಕೇಳ್ಕೊಂಡು ಹೋದ್ರೆ ಆಯ್ತು ಅಂತ ಬಂದಿವಿ ಸರ್. ಯಾರಿಗೆ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಸತ್ತು ಹೋಗೋದು ಸರ್. ಮತ್ತೆ ಇನ್ನು ಬದುಕಕ್ಕೆ ಅವಕಾಶ ಇಲ್ಲ ಅಂದ್ರೆ ಏನ್ ಮಾಡಿದ್ರೆ ಅವ್ರ ಕೈಗೆ ಸಾಯ್ಬೋದು, ಎಲ್ಲ ಸತ್ತು ಹೋಗ್ತೀವಿ. ಈಗ 1 ವರ್ಷ ಆಯ್ತು ಹಿಂಗ ಮಾಡ್ಕೊಂಡು ಸಾಯ್ದು ಏನ್ ಹೇಳ್ರಿ. ಅವ್ರು ಅಂತ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಸರ್. ನಮ್ಗೆ ಎಲ್ಲ ಇದಾವೆ ಸರ್. ಅವ್ರು ಏನ್ ಕೇಳಿದ್ರು ತಂದು ಕೊಟ್ಟಿದ್ದೀವಿ ಸರ್ ನಾವು. ಪ್ರತಿಯೊಂದು ಸರ್, ಮನೆ ಡಾಕ್ಯುಮೆಂಟ್ ಅಂದ್ರೆ ಮನೆ ಡಾಕ್ಯುಮೆಂಟ್ ಕೊಟ್ಟಿವಿ, ಪಂಚಾಯತ್ ತಾಂಬರ ಅಂದ್ರೆ ಪಂಚಾಯತ್ ಕೊಟ್ಟಿವಿ. ಅವ್ರು ಏನ್ ಕೇಳಿದ್ರು ಎಲ್ಲನೂ ತಂದಿವಿ ಸರ್. ಒಂದು ಸಿಂಗಲ್ ಕೂಡ ಬಿಟ್ಟಿಲ್ಲ ಸರ್ ನಾವು. ಆದ್ರೆ ಅವರು ಅಪೋಸಿಟ್ ಇರೋರು ಒಂದು ಡಾಕ್ಯುಮೆಂಟ್ ಇಲ್ಲ ಸರ್. ಅವ್ರು ತರಗಿಲ್ಲ ಅಂತಾರೆ ಸರ್. ಮುಲಾಜಿ ನಮ್ ಡಾಕ್ಯುಮೆಂಟ್ ಇಲ್ರಿ ಅಂತಾರೆ. ಆದ್ರೂ ಕೂಡ ಏನ್ ಅವಕಾಶ ಅವ್ರಿಗೆ ಇದು ಮಾಡ್ತಾ ಇಲ್ಲ ಸರ್. ತಂದಾರು ಹಾಕೋದು, ನಾವು ಕೇಳಕ್ ಹೋದ್ರೆ ಹೊಡೆದು ಬೇಡಲ್ಲ ಸರ್. ಸರ್ಕಾರಿ ಜಾಗ ಅದೇನದು? ನಮ್ದು ಸರ್, ನಮ್ ಜಾಗ ರೀ ಅದು. ನಮ್ ದಾಖಲಾತಿ ಅದಾವ್ರಿ, ಡಾಕ್ಯುಮೆಂಟ್ ಅದಾವ್ರಿ, ಎಲ್ಲ ಕೊಟ್ಟಿವಿ ಸರ್. ನೀವು ಸರ್ಕಾರಿ ಜಾಗ ಮಾಡ್ಕೊಂಡ್ರೇನು? ಅದನ್ನ 10 ವರ್ಷದ ಹಿಂದೆ ಮಾಡ್ಕೊಂಡಿವಿ ಸರ್. ನಾವು ಸರ್ಕಾರನ ಕೊಟ್ಟೈತೆ ಸರ್. ಸರ್ಕಾರನ ಕೊಟ್ಟೈತೆ ಸರ್. 9/11 ಎಲ್ಲ ಕೊಟ್ಟು ಖಾತೆ ಕೊಟ್ಟೈತೆ, ಫ್ರೀ ಖಾತೆ. ಅಲ್ಲ, ಅದು ಸರ್ಕಾರಿ ಜಾಗ ಇತ್ತ ಮುಂಚೆ? ಹೌದು ಸರ್, ಗೌರ್ಮೆಂಟ್ ಜಾಗ ಇತ್ತು. ಗೌರ್ಮೆಂಟ್ ಜಾಗ ಇತ್ತು. ಗ್ರಾಮ ಠಾಣ ಸರ್. ಗ್ರಾಮ ಠಾಣ ಜಾಗ ಇತ್ತು. ಹೌದು ಸರ್. ಆ ಗ್ರಾಮ ಠಾಣ ಜಾಗದ ನಿಮ್ಮ ಹೆಸರು ಮಾಡ್ಕೊಂಡಿರಿ. ಅವ್ರಿಗೆ ಕಸ ಹಾಕ್ತೀನಿ ಅಂತಿದಾರಲ್ಲಿ. ನೀವು ಅಲ್ಲ, ನೀವು ಹಾಕ್ಬೇಡಿ ಅಂತೀರಿ. ಅದೇ ಜಗಳ ಅಲ್ಲ? ಏನ್ ಕಸ ಹಾಕೋದಷ್ಟೇ ಸರ್. ನಾವು ಬದುಕಕ್ಕೆ ಕೇಳಕತ್ತೀವಿ ಸರ್, ಅವ್ರು ಕಸ ಹಾಕಕ್ಕೆ ಕೇಳಕತ್ತಾರೆ ಸರ್. ನಿಮ್ಮ ಮನೆ ಇದೆಯಲ್ಲ? 4 ಜನ ಇದೀವಿ ಸರ್. 4 ಜನ. ಜೋರಾಗಿ ಹೇಳಮ್ಮ. ನಮ್ಮ ಹೆಸರು ಶರಣಮ್ಮ. ತೋಣದಿಂದ ಬಂದಿವಿ ಸರ್. DC ಸಾಬ್ರ ಹತ್ರ ಬಂದಿವಿ ಸರ್. ದಯಮಾನ ಕೂತು ಕೇಳಕ್ಕೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರಿ ಸರ್. ಕೊಡೋಕ್ಕಾಗಲ್ಲ, ಇಲ್ಲಾಂದ್ರೆ ಬೆಳಿಗ್ಗೆ ಬರ್ರಿ ಅಂತ ಹೇಳಿದ್ರಿ ಸರ್. ಅದಕ್ಕೊಂದೆರಡು ಮಾತಾಡಿ ಅವ್ರ ಬಾಯಿಲಿಂದ ಏನು ಬರುತ್ತೆ ಕೇಳ್ಕೊಂಡು ಹೋಗ್ಬೇಕಂತ ಬಂದಿವಿ ಸರ್. ಅಲ್ಲಿ ಜಾಗದ ಸಂಬಂಧಪಟ್ಟ ವಿಷಯಗಳು ಕನ್ಸಲ್ಟೇಷನ್ ತನಕ ಹೋಗಿದ್ವಿ ಸರ್. ಅವ್ರು ಆಯ್ತಮ್ಮ ಬಗೆಹರಿಸ್ತೀವಿ, ಆಯ್ತು ತೆಗಿಸ್ತೀವಿ ಅಂತ ಹೇಳಿದ್ರಿ ಸರ್. 2 ದಿನ ಜಾತ್ರೆ ಇದೆ, ಅದನ್ನ ಮುಗಿಸ್ಕೊಂಡು ಸೋಮವಾರ ದಿನ ಬಂದು ನೋಡಿ ಚೆಕ್ ಮಾಡಿ ಕೇಸಿ ತೆಗಿಸ್ತೀವಮ್ಮ. ಅದ್ರಾಗ ನಿಮ್ಮ ಜಾಗದಾಗ ಏನಿದೆ ನೀವು ಏನಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ ಸರ್. ಅವ್ರು ಬಂದಿಲ್ಲ ಸರ್. ಬಂದು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಸರ್, ನಮ್ಮ ಯಜಮಾನ್ರ ಮೇಲೆ. ಯಾರು? ಅವರು ಅಪೋಸಿಟ್ ಸರ್. ಯಾರು? ಏನಮ್ಮ ಹೆಸರು? ದುರ್ಗಾ ಪ್ರಸಾದ್ ಸರ್. ದುರ್ಗಾ ಪ್ರಸಾದ್ ರಾಮೇಶ್ವರ ಅವರು 10-15 ಜನ ಸೇರ್ಕೊಂಡು ದಾಳಿ ಮಾಡಕ್ ಬಂದಾರ ಸರ್. ಅದಕ್ಕೆ ಅದ್ರದ್ದು ರಕ್ಷಣೆ ಕೊಡ್ರಿ ಅಂತ ಕೇಳಕ್ ಬಂದ್ವಿ ಸರ್. ಈಗ ಅವರು ಆಸ್ತಿನ ಅವ್ರ ಹೆಸರಿಗೆ ಮಾಡ್ಕೊಂಡಿದಾರ? ಇಲ್ಲ ಸರ್, ಅವ್ರು ಏನ್ ಡಾಕ್ಯುಮೆಂಟ್ಸ್ ಇಲ್ಲ ಸರ್. ಅವರು ಎಲ್ಲ ನಮ್ಗೆ ಇದಾವೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ. ಈಗ ಏನಾಗಬೇಕಮ್ಮ? ಈಗ ನಮ್ಗೆ ರಕ್ಷಣೆ ಬೇಕು ಸರ್. ಆ ಜಾಗ ಬಿಡಿಸ್ಕೊಡ್ಬೇಕು ಒಂದು, ಇಲ್ಲ ನಮಗೆ ಎಲ್ಲಾರ ಜಾಗ ಕೊಡಕ್ಕೆ ಅವಕಾಶ. ನಿಮ್ಮ ಹೆಸರು? ಶರಣಮ್ಮ. ಶಾಸಕರಾದ ಜಿ. ಕರಾಮ ನಾಯಕ್ ಅವರು ಆಡಳಿತದಲ್ಲಿ 47% ಕಮಿಷನ್ ಆಧಾರದಲ್ಲಿ ಹೊರ ಜಿಲ್ಲೆಯ ಗುತ್ತೇದಾರರಿಗೆ ಕೆಲಸ ನೀಡುವ ಮೂಲಕ ಭ್ರಷ್ಟ ಆಡಳಿತ ನಡೆಸುತ್ತಿದ್ದಾರೆ ಎಂದು ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕಟನಾಡಗೌಡ ವಕೀಲರು ಆರೋಪಿಸಿದರು. ಶಾಸಕರಾದ ಕರೆಮ್ಮ ಜಿ. ನಾಯಕ್ ಅವರ ಆಡಳಿತದಲ್ಲಿ 47% ಕಮಿಷನ್ ಆಧಾರದಲ್ಲಿ ಹೊರ ಜಿಲ್ಲೆಯ ಗುತ್ತೇದಾರರಿಗೆ ಕೆಲಸ ನೀಡುವ ಮೂಲಕ ಭ್ರಷ್ಟ ಆಡಳಿತ ನಡೆಸುತ್ತಿದ್ದಾರೆ ಎಂದು ಬಹುಜನ ಸಮಾಜವಾದಿ ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕನಗೌಡ ನಾಯಕ್ ವಕೀಲರು ಆರೋಪಿಸಿದರು. ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ
ಮಾತನಾಡಿ ಅವರು ಕಲ್ಯಾಣ ಕರ್ನಾಟಕದ ವಿಶೇಷ ಅನುದಾನದಲ್ಲಿ ಪಟ್ಟಣಕ್ಕೆ 98 ಕೋಟಿ ಬಂದಿದ್ದು, ಅದರಲ್ಲಿ ಪಟ್ಟಣ ರಸ್ತೆಗೆ 25 ಕೋಟಿ ರೂಪಾಯಿ ಕಾಮಗಾರಿ ಟೆಂಡರ್ ಕರೆದಿದ್ದು, ವರ್ಷ ಕಳೆದರೂ ಇಲ್ಲಿಯವರೆಗೂ ಕಾಮಗಾರಿ ಪ್ರಾರಂಭಿಸದೆ ಕಾಲಹರಣ ಮಾಡಲಾಗುತ್ತಿದೆ. ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಬಂದಿದ್ದು, ಆ ಕಾಮಗಾರಿಗಳು ಲ್ಯಾಂಡ್ ಆರ್ಮಿ ಹಾಗೂ ನಿರ್ಮಿತಿ ಕೇಂದ್ರ ಕಂಪನಿಗಳಿಗೆ 47% ಕಮಿಷನ್ ಆಸೆಗೆ ನೀಡಿ ಸ್ಥಳೀಯ ಗುತ್ತೇದಾರರಿಗೆ ದ್ರೋಹ ಬಗೆಯಲಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ಮಾಡುತ್ತಾ ಜನರನ್ನು ಮರಳು ಮಾಡಿ ಅಧಿಕಾರಕ್ಕೆ ಬಂದ ಶಾಸಕಿ ಈಗ ತಮ್ಮ ಆಡಳಿತದಲ್ಲಿ ಅಧಿಕಾರಿಗಳು ತಾವು ಅದನ್ನೇ ಮಾಡುತ್ತಿದ್ದು, ತಾಲೂಕಿನ ಮತದಾರರು ಇಡೀ ಶಾಪ ಹಾಕುತ್ತಿದ್ದಾರೆ. ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು ವಾರದಲ್ಲಿ 5 ದಿನ ಕ್ಷೇತ್ರದಲ್ಲಿದ್ದರೆ ಉಳಿದ ದಿನಗಳು ಬೆಂಗಳೂರಿನಲ್ಲಿ ಕಾಲಹರಣ ಮಾಡುತ್ತಿದ್ದು, ಇದರಿಂದಾಗಿ ತಾಲೂಕಿನಲ್ಲಿ ರೈತರ, ಕಾರ್ಮಿಕರ, ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಹೇಳುವವರು ಇಲ್ಲದಂತಾಗಿದೆ. ಕೂಡಲೇ ಶಾಸಕರ ಕಾರ್ಯಾಲಯ ತೆಗೆದು ಅದರಲ್ಲಿ ಕುಳಿತುಕೊಂಡು ಮತದಾರರ ಸಮಸ್ಯೆಗಳು ಮತ್ತು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಬೇಕು ಎಂದು ಆಗ್ರಹಿಸಿದರು. 28 ಕೋಟಿ ಅನುದಾನ ಏನಿದೆ ಅದರಲ್ಲಿ 60-70% ಲ್ಯಾಂಡ್ ಆರ್ಮಿ ಮತ್ತು ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದೆ. ಅದರಲ್ಲಿ 45-66% ಕಮಿಷನ್ ಮಾನ್ಯ ಶಾಸಕರು ಮತ್ತು ಅಧಿಕಾರಿಗಳು ಜೊತೆಯಾಗಿ 45-46% ಕಮಿಷನ್ ತಗೊಳ್ತಾರೆ. ಈ ರೀತಿಯಲ್ಲಿ ತಗೊಳ್ಳೋದ್ರಿಂದ ಕೇವಲ 55% ಬಜೆಟ್ ನಲ್ಲಿ ಲ್ಯಾಂಡ್ ಆರ್ಮಿ ಆಗಿರ್ಬೋದು, ನಿರ್ಮಿತಿ ಕೇಂದ್ರದವರು ಸಂಪೂರ್ಣವಾಗಿ ಕ್ವಾಂಟಿಟಿ ರೀತಿಯಲ್ಲಿ ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯನಾ ಅಂತ ನನ್ನ ಒಂದು ಪ್ರಶ್ನೆ. ಅದರ ಜೊತೆಗೆ ವಿಶೇಷವಾಗಿ ಐಮಾಸ್ಕ್ ರೈತರಿಗೆ 10 ಕೋಟಿ ಮೀಸಲಿಟ್ಟಿದ್ದಾರೆ. ಆದ್ರೆ ನಮ್ಮ ತಾಲೂಕಿನಲ್ಲಿ ಯಾರಾದ್ರೂ ತಾಲೂಕಿನ ಒಂದು ಗುತ್ತಿಗೆದಾರರಿಗೆ ಏಜೆನ್ಸಿ ಇರ್ಬೋದು, ಅವರಿಗೆ ಕೊಡಲಾರದೆ ಒಂದು ಹೆಚ್ಚಿನ ಕಮಿಷನ್ ಆಸೆಗೋಸ್ಕರ ಮಾನ್ಯ ಶಾಸಕರು ಮೈಸೂರಿನವರಿಗೆ ಒಪ್ಪಿಸಿದ್ದಾರೆ ಆ 10 ಕೋಟಿ ಐಮಾಸ್ಕ್ ರೈತರು. ಮತ್ತೆ ವಿಶೇಷವಾಗಿ ಒಂದು ಪಾರ್ಕ್ ಉದ್ಯಾನವನ ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಜೊತೆಗೆ ವಿಶೇಷವಾಗಿ ಇನ್ನೂ ಈ ಒಂದು 98 ಕೋಟಿ ಬಜೆಟ್ ನಲ್ಲಿ ಕೆಲವೊಂದು ಜನವಸತಿ ಇಲ್ಲದಂತ ಹಳ್ಳಿಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಸಿಸಿ ರಸ್ತೆ ಬೇರೆ ಬೇರೆ ಕಾಮಗಾರಿಗಳನ್ನು ಹಾಕಿಲ್ಲ. ಅಂದ್ರೆ ಅಲ್ಲಿ ಉದ್ದೇಶ ಏನಿದೆ ಅಂದ್ರೆ ಅಲ್ಲಿ ಯಾವುದೋ ರೂಪದಲ್ಲಿ ಹೆಚ್ಚಾಗಿ ಅದನ್ನ ಬಜೆಟ್ ಸ್ವ ಮಾಡೋ ರೀತಿಯಲ್ಲಿ ಒಂದು ಆಲೋಚನೆ ಇಟ್ಕೊಂಡು ಜನವಸತಿ ಇರಲಾರ್ದನ್ನು ಇಟ್ಟಿದ್ದಾರೆ. ಈ ರೀತಿಯಲ್ಲಿ ಇರೋದ್ರಿಂದ ಮುಂದಿನ ನಿರ್ಮಾಣಗಳಲ್ಲಿ ಮಾನ್ಯ ಶಾಸಕರಿಗೆ ನಾವು ಒತ್ತಾಯ ಮಾಡ್ತೀವಿ. ಈ 98 ಕೋಟಿಯಲ್ಲಿ ಏನು 60-70% ಬಜೆಟ್ ನಿರ್ಮಿತಿ ಕೇಂದ್ರ ಲ್ಯಾಂಡ್ ಆರ್ಮಿ ಕೊಟ್ಟಿದೆ, ಆ ತರ ಮುಂದಿನ ನಿರ್ಮಾಣಗಳಲ್ಲಿ ಮುಂದೆ ಇನ್ನೂ 115 ಕೋಟಿ ಮನೆ 2024-25 ಸಾಲಿನಲ್ಲಿ ಬಂದಿದೆ. ಈ ಸಂದರ್ಭದಲ್ಲಿ ಡಿಎಸು, ಶಿವಪ್ಪ ಬಲ್ಲಿದವ್, ಯಲ್ಲಪ್ಪ ವಕೀಲರು, ಪ್ರದೀಪ್ ಸೇರಿದಂತೆ ಇತರರು ಇದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ
ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಾರ್ಡ್ ನಂಬರ್ 15ರ ನೇತಾಜಿ ನಗರದಲ್ಲಿ ಹಾದು ಹೋಗಿರುವ ರಾಜ್ ಕಾಲುವೆ ಒತ್ತುವರಿ ಮಾಡಿರುವುದನ್ನು ಪಾಲಿಕೆ ತೆರವುಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನಾ ಸಂಚಾಲಕ ಪರಶುರಾಮ್ ಹೇಳಿದರು. ವಾರ್ಡ್ ನಂಬರ್ 15ರ ನೇತಾಜಿ ನಗರದಲ್ಲಿ ಹಾದು ಹೋಗಿರುವ ರಾಜ್ ಕಾಲುವೆ ಒತ್ತುವರಿ ಮಾಡಿರುವುದನ್ನು ಪಾಲಿಕೆ ತೆರವುಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಘಟನಾ ಸಂಚಾಲಕ ಪರಶುರಾಮ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಾರ್ಡ್ ನಂಬರ್ 15ರಲ್ಲಿ ಅಬ್ಬಾ ಭವಾನಿ ಹುಲಿಗೆಮ್ಮ ದೇವಿ ದೇವಸ್ಥಾನ ಮುಂಭಾಗದಿಂದ ಹಾದು ಹೋಗಿರುವ ರಾಜ್ ಕಾಲುವೆ ಒತ್ತು ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಎಂದು ದೂರಿದರು. ಒತ್ತುವರಿ ಕುರಿತು ಈ ಹಿಂದಿನ ನಗರಸಭೆ ಪೌರಾಯುಕ್ತರಿಗೆ ಸಾಕಷ್ಟು ಮನವಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಒತ್ತುವರಿ ತೆರವಿಗೆ ಮುಂದಾಗಿಲ್ಲ. ಕುಂದುಕೊರತೆ ಸಭೆಯಲ್ಲಿಯೂ ಈ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ತೆರವಿಗೆ ಭರವಸೆ ನೀಡಿದ್ದಾರೆ ಹೊರತು ತೆರವುಗೊಳಿಸಲು ಮುಂದಾಗುತ್ತಿಲ್ಲವೆಂದು ಆಪಾದಿಸಿದರು. ನಗರದ ಬಡಾವಣೆಗಳಲ್ಲಿ ಶೌಚಾಲಯದ ಕೊರತೆ ಇದ್ದು ನಿರ್ಮಾಣಕ್ಕೆ ಮುಂದಾಗಬೇಕು ಹಾಗೂ ರಾತ್ರಿ ಸಮಯದಲ್ಲಿ ವಿದ್ಯುತ್ ಇಲ್ಲದೆ ಜನಸಂಚಾರಕ್ಕೆ ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಕ್ರಮ ವಹಿಸಬೇಕು, ಇಲ್ಲದಿದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ನಮ್ಮ ನೇತಾಜಿ ನಗರ ಬಡಾವಣೆಯಲ್ಲಿ ಪುರಾತನ ಕಾಲದಿಂದಲೂ ಮಣಮಗನಾಗಪ್ಪ ಮನೆಯ ಮುಂದೆ ಆದರೆ ಆ ಒಂದು ಭಯದಲ್ಲಿ ಸ್ತ್ರೀಯರ ಪುರುಷರ ಶೌಚಾಲಯಗಳು ನಿಜಾಮ ಸರ್ಕಾರದಿಂದಲೂ ಇದ್ದವು ಸರ್. ಅದರ ಹಿಂದಿನ ಭಾಗದಲ್ಲಿ ರಾಜಕಾಲುವೆ ಆಯ್ದು ಹೋಗಿದೆ. ಪುರಾತನ ಕಾಲದಿಂದಲೂ ರಾಜಕಾಲುವೆ ಆಯ್ದು ಹೋಗಿದೆ. ಅದು ಗದ್ವಾಲ್ ನಾಗರಾಜ್ ಅವರ ಮನೆಯ ಆವರಣದಿಂದ ಹಿಡಿದು ಮುಖ್ಯ ರಸ್ತೆಗೆ ಸೇರಿ ಅಲ್ಲಿಂದ ಶಾಂತಿಲಾಡ್ ಒಳಗಡೆಯಿಂದ ಸರತ್ ಬಜಾರ್ಗೆ ಸೇರುತ್ತದೆ. ಇದನ್ನು ಅದರೊಬ್ಬ ಶ್ರೀಮಂತ ವರ್ಗದವರಾದ ಶ್ರೀ ಗದ್ವಾಲ್ ನಾಗರಾಜ್ ಹಾಗೂ ಶಾಂತಿಲಾಡ್ ಮಾಲೀಕರಾದ ಗೋಪಾಲ್ ಇವರು ಇಬ್ಬರು ಕೂಡಿಕೊಂಡು ಸಾಲಿ ಸಮೀರ್ ಅವರು ಅವನ ಬಲಿಪಶುಗಳನ್ನು ಮಾಡಿಕೊಂಡು ಅವರಿಗೆ ಹಣ ಆಮಿಷ ತೋರಿಸಿ ಈ ಒಂದು ಕಾಲುವೆ ತೆಗೆಸಬೇಡ, ಅವ್ನು ಪರಶುರಾಮ ಹೇಳಬೇಕಾದ್ರೆ ಮಾಡ್ತಾನ, ಎಲ್ಲಿಗಾದ್ರೂ ಹೋಗ್ತಾನ ಅಂತ ಹೇಳಿ ನನಗೆ ಸಾಕಷ್ಟು ತೊಂದರೆಗಳು ಕೊಟ್ಟರು ಸರ್. ಕೊಟ್ಟರು ಸಹಿತ ನಾವು ಇಲ್ಲಿವರೆಗೆ ತಲುಪಿಲ್ಲ ಸರ್.
ವಿಷಯ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿದ್ದೆ, ಅವ್ರಿಗೂ ಪತ್ರ ಕೊಟ್ಟಿದ್ದೀವಿ. ಅವರು ಸಹಿತ ಆದಷ್ಟು ಬೇಗ ಸ್ಪಂದಿಸ್ತೇನೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಪತ್ರ ಕಳಿಸ್ತೇನೆ ಅಂತ ಹೇಳಿ ಅವರು ಸಹಿತ ಆಹ್ವಾನ ಮಾಡಿದರು. ಅದಾದ ನಂತರ ಮತ್ತೆ ಸದರ್ಭದ ಪೊಲೀಸ್ ಠಾಣೆಯಲ್ಲಿ ಕುಂದುಕೊರತೆಗಳ ಸಭೆ ಇಟ್ಟುಕೊಂಡಿದ್ದರು ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು ಶಿವಕುಮಾರ್ ಸಾಹೇಬರು. ಅಂದಿನ ಸಂದರ್ಭದಲ್ಲಿ ಅವರು ಸಹಿತ ಕಾಪಿ ಕೊಟ್ಟಿದ್ದಿಲ್ಲ. ಆ ಕಾಪಿ ಪುರಸ್ಕೃತರಿಗೆ ರವಾನೆ ಮಾಡಿದ್ದಾರೆ ಅವರು, ಯಾರ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳು. ಅದಕ್ಕೂ ಏದಷ್ಟು ಕಿಮ್ಮತ್ತಿಲ್ಲದೆ ಅವರು ಇದು ಮಾಡ್ತಾ ಇದ್ದಾರೆ. ಯಾರಿಗೆ ಹೇಳಬೇಕು ನಮ್ಮ ಆಳವರು? ಎಷ್ಟು ದಿನ ಅಂತ ತಡೆಗಟ್ಟಬೇಕು? ಮಳೆಗಾಲ ಬಂದರೆ ಮಳೆ ನೀರೆಲ್ಲ ನಮ್ಮ ದಲಿತರ ಬಡಾವಣೆಯಲ್ಲಿ ಮೊದಲೇ ತಗ್ಗು ಪ್ರದೇಶವಂತ ನಮ್ಮ ದಲಿತರ ಬಡಾವಣೆ ಅಲ್ಲಿಯೇ ಸಂಗ್ರಹವಾಗುತ್ತವೆ. ನಮ್ಮ ಬಡಾವಣೆಯಲ್ಲಿ ಉಳಿಗಮ್ಮ ದೇವಸ್ಥಾನವಿದ್ದು ಪ್ರತಿ ಶುಕ್ರವಾರ ಮಂಗಳವಾರ ಬರುವಂತ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗುತ್ತಿದೆ. ಹಾಗೂ ಇತ್ತೀಚೆಗೆ ಇವುಗಳನ್ನು ಮುಖ್ಯ ರಸ್ತೆ ಮಾಡಿದ್ದರು. ಈ ನಮ್ಮ ನಗರಸಭೆ ಸದಸ್ಯರು ಡ್ರೈನೇಜ್ ವ್ಯವಸ್ಥೆ ಅವೆಲ್ಲ ಅತಿ ಎತ್ತರ ಮಟ್ಟದಲ್ಲಿ ಮಾಡಿದ್ದಾರೆ. ಕೆಲವೊಂದು ತೆಗ್ಗು ಮಟ್ಟದಲ್ಲಿ ಅವು ಸರ್ಕ್ಯುಲೇಷನ್ ಆಗ್ಬೇಕಂದ್ರೆ ಭಯದಶೆ ಆಗ್ತಾ ಇಲ್ಲ ಸರಿಯಾಗಿ. ದಿನ 4 ದಿನಕ್ಕೆ ಸಲ ಚರಂಡಿ ಬಂದು ಅದು ಚರಂಡಿ ಓಪನ್ ಮಾಡೋದು, ತೆಗೆದು ಭಯದಶೆ ಹೊರಗೆ ಹಾಕೋದು, ಇದೇ ಕೆಲಸ ಮಾಡಿಸ್ತಾರೆ. ದಯಮಾಡಿ ನಗರಸಭೆ ಅಧಿಕಾರಿಗಳು ಇದರ ಬಗ್ಗೆ ಎಚ್ಚೆತ್ತು ನಮ್ಮ ಬಡಾವಣೆಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಂತ ಈ ಮಾಧ್ಯಮಗೋಷ್ಠಿಯ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಹಾಗೂ ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಲ್ಲಿ ಹಾಗೂ ಈ ಭಾಗದ ಸಾಧಿ ಸಮೀರಗಳಲ್ಲಿ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲದೆ ಹೋದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ. ಹಾಗೂ ಈ ಸಂದರ್ಭದಲ್ಲಿ ಮಹೇಶ್ ಇದ್ದರು. ನಿತ್ಯೋತ್ಸವ ಕವಿ ಎಂದೇ ಪ್ರಸಿದ್ಧರಾದ ನಿಸಾರ್ ಅಹಮದ್ ನವೋದಯ ಹಾಗೂ ನವ್ಯ ಕಾವ್ಯ ಪರಂಪರೆಗಳಲ್ಲಿ ಉತ್ತಮ ಅಂಶಗಳನ್ನು ಪಡೆದು ತಮ್ಮ ಕಾವ್ಯಗಳಲ್ಲಿ ಪ್ರಯೋಗಿಸಿ ಕನ್ನಡ ಸಾಹಿತ್ಯ ವಲಯದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನು ಬೆಳೆಸಿದ ಶ್ರೇಷ್ಠ ಕವಿಗಳಲ್ಲೊಬ್ಬರಾಗಿದ್ದಾರೆ ಎಂದು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ಹಟ್ಟಿ ಹೇಳಿದರು. ನಿತ್ಯೋತ್ಸವ ಕವಿ ಎಂದೇ ಪ್ರಸಿದ್ಧರಾದ ನಿಸಾರ್ ಅಹಮದ್ ನವೋದಯ ಹಾಗೂ ನವ್ಯ ಕಾವ್ಯ ಪರಂಪರೆಗಳಲ್ಲಿ ಉತ್ತಮ ಅಂಶಗಳನ್ನು ಪಡೆದು ತಮ್ಮ ಕಾವ್ಯಗಳಲ್ಲಿ ಪ್ರಯೋಗಿಸಿ ಕನ್ನಡ ಸಾಹಿತ್ಯ ವಲಯದಲ್ಲಿ ತಮ್ಮದೇ ಆದ ವೈಶಿಷ್ಟ್ಯವನ್ನು ಬೆಳೆಸಿದ ಶ್ರೇಷ್ಠ ಕವಿಗಳಲ್ಲೊಬ್ಬರಾಗಿದ್ದಾರೆ ಎಂದು ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ಹಟ್ಟಿ ಹೇಳಿದರು. ಅವರಿಂದು ನಗರದ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ SRK ಶಿಕ್ಷಣ ಮಹಾವಿದ್ಯಾಲಯ ರಾಯಚೂರು ಹಾಗೂ ಹೊಸಮನಿ ಪ್ರಕಾಶನ ವತಿಯಿಂದ ಹಮ್ಮಿಕೊಂಡಿದ್ದ ನಿತ್ಯೋತ್ಸವ ಕವಿ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. KS ನಿಸಾರ್ ಅಹಮದ್ ಒಬ್ಬ ಶ್ರೇಷ್ಠ ಕವಿಗಳಾಗಿದ್ದು ಅವರ ಕವಿತೆ, ಅವರ ಬರಹಗಳು ಇಂದಿಗೂ ಜೀವಂತವಾಗಿವೆ. 1974ರಲ್ಲಿ ಪ್ರಕಟವಾದ ನಿತ್ಯೋತ್ಸವ ಕವನ ಸಂಕಲನ ನಿಸಾರ್ ಅವರಿಗೆ ಬಹಳ ಜನಪ್ರಿಯತೆ ತಂದುಕೊಟ್ಟಿತು. ಇಂದು ಕೂಡ ಕನ್ನಡದ ಹಬ್ಬ ಎಲ್ಲೇ ನಡೆದರೂ ನಿತ್ಯೋತ್ಸವ ಕವಿತೆಯ ಗಾಯನವಿಲ್ಲದೆ ಅದು ಅಪೂರ್ಣವಾಗುತ್ತದೆ ಎಂದರು. ನಿಸಾರರ ಅನೇಕ ಕವಿತೆಗಳು ಸುಗಮ ಸಂಗೀತದ ಧ್ವನಿ ಸುರುಳಿಗಳ ಮೂಲಕ ಕನ್ನಡಿಗರನ್ನು ತಲುಪಿವೆ. ಜನಪ್ರಿಯತೆ ಗಳಿಸಿರುವ ಸುಮಧುರ ಮತ್ತು ನವೋಲ್ಲಾಸ ಕನ್ನಡದ ಮೊದಲ ಜೋಡಿ ಧ್ವನಿ ಸುರಿಗಳಿವು. ಈವರೆಗೆ ಅವರ ಕವನಗಳ 7 ಧ್ವನಿ ಸುರುಳಿಗಳು ಬಿಡುಗಡೆಗೊಂಡಿವೆ ಎಂದು ತಿಳಿಸಿದರು. ಬಹಳ ಸಂತೋಷ ಆಯಿತು ನನಗೆ. ಆದ್ದರಿಂದ ಈ ಕಾರ್ಯಕ್ರಮ ಉದ್ಘಾಟಿಸುವುದು ಬಹಳ ಸಂತೋಷವಾಗಿದೆ. ಪದ್ಮಶ್ರೀ ಡಾಕ್ಟರ್ KS ನಿಸಾರ್ ಅಹಮದ್ ಅವರ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ನಾನು ಅವರ ಬಗ್ಗೆ ಮಾತಾಡೋದು ಅಷ್ಟೊಂದು ಇದರಿಂದ ಆದರೂ ತಿಳಿದಷ್ಟು ನಾನು ಮಾತಾಡ್ತೇನೆ. ಅದು ಏನಾರ ತಪ್ಪಾದ ಕ್ಷಮಿಸಬೇಕಂತ ಕೋರ್ತೀನಿ. ನಿತ್ಯೋತ್ಸವ ಕವಿ ಅವರು ನವೋದಯ ನಾನು ನವ್ಯ ಕಾವ್ಯ ಪರಂಪರೆಯಲ್ಲಿ ಉತ್ತಮ ಅಂಶಗಳನ್ನು ಪಡೆದು ತಮ್ಮ ಕಾವ್ಯಗಳ ತಮ್ಮದೇ ಆದ ವೈಶಿಷ್ಟ್ಯವನ್ನು ಬಳಸಿದ ಶ್ರೇಷ್ಠ ಕವಿಗಳೊಬ್ಬರಾಗಿದ್ದಾರೆ. ಅವರು 1924ರಲ್ಲಿ ಪ್ರಕಟವಾದ ನಿತ್ಯೋತ್ಸವ ಕವನ ಸಂಕಲನ ನಿಸಾರರಿಗೆ ಬಹಳ ಜನಪ್ರಿಯತೆ ಕೊಟ್ಟು ನಡೆದು ನಿತ್ಯೋತ್ಸವ ಕವಿತೆ ಗಾಯನವೆಲ್ಲರೂ ಅದು
ಅರ್ಥಪೂರ್ಣ ನಿಸಾರರ ಅನೇಕ ಕವಿತೆಗಳನ್ನು ಸುಗಮ ಸಂಗೀತ ಧ್ವನಿ ಸುಳಿಗಳ ಮೂಲಕ ಕನ್ನಡಿಗರನ್ನು ತಲುಪಿ ಜನಪ್ರತಿಗಳಿಸಿರುವ ಸಮುದಾಯ ಮತ್ತು ಅವಗುಡಸ ಕನ್ನಡದ ಮೊದಲನೇ ಧ್ವನಿ ಸುರುಳಿಯು ಈವರೆಗೆ ಅವರ ಕವನ 7 ಧ್ವನಿ ಸುರುಳಿಗಳು ಬಿಡುಗಡೆಯಾಗಿದ್ದು ಅವರು ಉತ್ತಮ ಸಾಹಿತ್ಯವನ್ನು ರಾಜ್ಯಕ್ಕೆ ನೀಡಿದ್ದಾರೆ. ಅವರ ಬಗ್ಗೆ ಇನ್ನೂ ಬಹಳಷ್ಟು ಮಾತಾಡಬೇಕು, ಆದರೆ ನನಗೆ ಎಷ್ಟು ಗೊತ್ತಿಲ್ಲ ಮಾತಾಡಿದ್ದೀನಿ. ಇದೇ ವೇಳೆ ಸೇಂಟ್ ಥಾಮಸ್ ಪದವಿ ಮಹಾವಿದ್ಯಾಲಯದ ಕನ್ನಡ ಉಪನ್ಯಾಸಕ ಗೌಡಪ್ಪ ಗೌಡ ಗುರೇಡಿ ಮಾತನಾಡಿ, ನಿಸಾರ್ ಅಹಮದ್ ಬಾಲ್ಯದಿಂದಲೂ ತಂದೆ ಶೇಖ್ ಹೈದರ್ ಅವರ ಮಾರ್ಗದರ್ಶನದಲ್ಲಿ ಬೆಳೆದವರಾಗಿದ್ದರು. ಶಿಕ್ಷಣದ ಜೊತೆಗೆ ಪಾಲಕರಿಂದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರು. ಅವರು ಮೈಸೂರು ಭಾಗ ಮಾತ್ರವಲ್ಲದೆ ಕಲ್ಯಾಣ ಕರ್ನಾಟಕದಲ್ಲಿ ಸೇವೆ ಸಲ್ಲಿಸಿದವರಾಗಿದ್ದಾರೆ ಎಂದರು. ಸರಳ ಸಜ್ಜನಿಕೆಯ ವ್ಯಕ್ತಿಗಳಾಗಿದ್ದ ನಿಸಾರ್ ಅಹಮದ್ 75ಕ್ಕೂ ಅಧಿಕ ಕೃತಿಗಳನ್ನು ಬರೆದಿದ್ದು, ತಮ್ಮ 10ನೇ ವಯಸ್ಸಿನಿಂದಲೇ ಸಾಹಿತ್ಯಾಸಕ್ತಿಯನ್ನು ಮೈಗೂಡಿಸಿಕೊಂಡರು ಎಂದು ತಿಳಿಸಿದರು. ಮೈಸೂರಿಗೆ ಹೋದ್ರು, ಕೆಲಸ ಇರಲಿಲ್ಲ. ಸ್ವಲ್ಪ ಅವಾಗ ಅವರಿಗೆ ನಮ್ಮ ಇವರು ಯಾರು ಕುವೆಂಪು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಆಕಾಶವಾಣಿಯವರು ದಸರಾ ಹಬ್ಬ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಅಲ್ಲಿ ಇವರು ಕವನ ವಾಚನವನ್ನ ಮಾಡ್ತಾರೆ. ಕವನ ವಾಚನ ಮಾಡಿದಾಗ ಇವರು ಕವನ ವಾಚನದ ಒಂದು ಅವರಿಗೆ ಈ ಮೀನಿನ ಹೆಜ್ಜೆ ಮೀನಿಗೆ ಗೊತ್ತಾಗ್ತಂದ್ರೆ ಈ ಬೇರೆ ಗೊತ್ತಾಗಲ್ಲ. ಆ ಸಾಹಿತ್ಯದ ಸೊಗಡು ಕುವೆಂಪು ಅವರಿಗೆ ಗೊತ್ತಾಯ್ತು. ಅವ್ರ ಪಕ್ಕದಲ್ಲಿ ಕುಂದಿಸ್ಕೊಂಡು ಕೇಳಿದ್ರು ಅವ್ರನ್ನ. ಆಮೇಲೆ ನಿಮ್ಗೊಂದು ಗೊತ್ತಿರಲಿ ಮಕ್ಕಳೇ, ಈಗಿನವರು ಸ್ವಲ್ಪ ಕವಿಯಾಗಿ ಒಂದು ಏನೋ ಪ್ರಶಸ್ತಿ ಬಂದ್ಬಿಟ್ರೆ ಬಂದ್ಬಿಡ್ತಾವ. ನಾವು ಹಳೆ ಸಾಹಿತ್ಯಗಳಿರ್ಲಿ, ಬೇಂದ್ರೆ ಇರ್ಬೋದು, ಕುವೆಂಪು ಅವರು ಇರ್ಬೋದು, DS ನಿಸಾರ್ ಸ್ವಾಮಿಗಳು ಇರ್ಬೋದು, ನಮ್ಮ ಚನ್ನವೀರ್ ಕಣಿವೆ ಅಂತ ಮಹಾನ್ ಎತ್ತರಕ್ಕೆ ಶಿಖರದ ಎತ್ತರಕ್ಕೆ ಬರುವಂತ ಸಾಹಿತಿಗಳು ಎಷ್ಟು ಸರಳ ಜೀವಿಗಳಿದ್ರೆ, ನಮ್ಮ ಕಾಲೇಜಿಗೆ ರಜತ ಮಹೋತ್ಸವಕ್ಕೆ ಚನ್ನವೀರ್ ಕಣಿಯವರು ಮುಖ್ಯ ಅತಿಥಿಗಳು. ನಾನು ಕಲ್ಚರಲ್ ಆಕ್ಟಿವಿಟಿ ಸೆಕ್ರೆಟರಿ ಇದ್ದೆ. ಅವ್ರ ಭಾಷಣ ಮುಗಿತು. ಅವ್ರು ನನ್ನ ಕರೆದ್ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಏನ್ ಕೇಳಿದ್ರು ಗೊತ್ತಾ, ತಮ್ಮ ಇಲ್ಲಿ ಕಾಫಿ ಎಲ್ಲಿ ಸಿಗುತ್ತೆ ಅಂತ. 21 ಆಗಿರಲಿಲ್ಲ, 21 ಅನ್ಕೊಳ್ತೀನಿ. 21 ವಯಸ್ಸಿನ ಒಬ್ಬ ಶಾಲಾ ವಿದ್ಯಾರ್ಥಿ ಮೇಲೆ ಆತ್ಮೀಯತೆಯನ್ನು ಮಾತಾಡಿಸೋದಿದೆಯಲ್ಲ. ಈ ಸಂದರ್ಭದಲ್ಲಿ ಟ್ಯಾಗೋರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ RK ಅಮರೇಶ್, ಪತ್ರಕರ್ತ ಖಾನ್ಸಾಬ್ ಮೊಮಿನ್, ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ BM ವಿರೂಪಾಕ್ಷಿ, ಸುರಭಿ ಸಾಂಸ್ಕೃತಿಕ ಬಳಗದ ಅಧ್ಯಕ್ಷ G ಸುರೇಶ್, ತ್ರಿಮೂರ್ತಿ ಪ್ರಕಾಶನ ಪ್ರಧಾನ ಸಂಚಾಲಕ ಯಲ್ಲಪ್ಪ M ಮರ್ಚೆಡ್, ಜಿಲ್ಲಾ ಕನ್ನಡ ಕ್ರಿಯಾ ಸಮಿತಿ ಸದಸ್ಯ ಸಿದ್ದಯ್ಯ ಮಾಡ್ಗಿರಿ, ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ, ಸಲಹೆಗಾರ್ತಿ ಸಂಶಾದ ಬೇಗಂ ಸೇರಿದಂತೆ ಇತರರು ಇದ್ದರು. ನಗರದ ಬೋಳಮಂದೊಡ್ಡಿ ರಸ್ತೆಯಲ್ಲಿನ ಶಾರದಾ ವಿದ್ಯಾನಿಕೇತನ ಶಾಲೆಯ ಆಡಳಿತ ಮಂಡಳಿಯು ಸರ್ಕಾರಿ ಗುಡ್ಡದ ಜಮೀನನ್ನು ಅತಿಕ್ರಮಿಸಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದು ತೆರವುಗೊಳಿಸಬೇಕು ಎಂದು ಪ್ರಗತಿಪರ ಕನ್ನಡಿಗರ ಸಮಿತಿ ಅಧ್ಯಕ್ಷ S ಈರೇಶ್ ಹೇಳಿದರು. ನಗರದ ಬೋಳಮಂದೊಡ್ಡಿ ರಸ್ತೆಯಲ್ಲಿನ ಶಾರದಾ ವಿದ್ಯಾನಿಕೇತನ ಶಾಲೆಯ ಆಡಳಿತ ಮಂಡಳಿಯು ಸರ್ಕಾರಿ ಗುಡ್ಡದ ಜಮೀನನ್ನು ಅತಿಕ್ರಮಿಸಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದು ತೆರವುಗೊಳಿಸಬೇಕು ಎಂದು ಪ್ರಗತಿಪರ ಕನ್ನಡಿಗರ ಸಮಿತಿ ಅಧ್ಯಕ್ಷ S ಈರೇಶ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಶಾರದಾ ವಿದ್ಯಾನಿಕೇತನ ಶಾಲೆಯ ಸುತ್ತಲೂ ಕಾಂಪೌಂಡ್ ನಿರ್ಮಿಸಿಕೊಂಡು ಹಿಂಭಾಗದಲ್ಲಿ ಯಾರಿಗೂ ತಿಳಿಯದಂತೆ ಶಾಲೆಯ ಪಕ್ಕದಲ್ಲಿರುವ ಗುಡ್ಡವನ್ನು ಅತಿಕ್ರಮಣ ಮಾಡಿಕೊಂಡು ಸರ್ಕಾರದ ಜಮೀನಿನ ಮೇಲೆ ಶಾಲಾ ಕೊಠಡಿಗಳನ್ನು ಕಟ್ಟಿಕೊಂಡಿದ್ದಾರೆ. ಇದನ್ನು ಸಾರ್ವಜನಿಕರು ಪ್ರಶ್ನಿಸಿದರೆ ಹಾರಿಕೆಯೇ ಉತ್ತರ ನೀಡುತ್ತಿದ್ದಾರೆ ಎಂದು ದೂರಿದರು. ಶಾಲಾ ಆಡಳಿತ ಅಧಿಕಾರಿ DK ಮುರಳೀಧರ್ ಇವರಲ್ಲಿ ಹೋಗಿ ಕೇಳಿದರೆ ಮಾಹಿತಿಯನ್ನು ಕೊಡುತ್ತಿಲ್ಲ. ಈ ಶಾಲೆಯವರು ಅತಿಕ್ರಮಣದಿಂದ ಪ್ರೇರಿತಗೊಂಡು ಇನ್ನಿತರರು ಸಹ ಗುಡ್ಡದ ಮೇಲೆ ಮನೆ ಕಟ್ಟಡಗಳನ್ನು ಅಕ್ರಮವಾಗಿ ಕಟ್ಟಿಕೊಂಡಿದ್ದಾರೆ. ಈ ಎಲ್ಲಾ ಕಟ್ಟಡಗಳನ್ನು ತೆರವುಗೊಳಿಸಿ ಸರ್ಕಾರದ ಜಮೀನನ್ನು ವಶಕ್ಕೆ ಪಡೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ರಾಯಚೂರು ನಗರದಲ್ಲಿ ಗೌರ್ಮೆಂಟ್ ರಸ್ತೆಯಲ್ಲಿರುವಂತಹ ಶಾರದಾ ವಿದ್ಯಾನಿಕೇತನ ಶಾಲೆಯನ್ನು ಸರ್ಕಾರಿ ಗುಡ್ಡೆ ಜಮೀನನ್ನು ಅತಿಕ್ರಮಣ ಮಾಡಿಕೊಂಡಿರುವ ಕಡೆಗಳನ್ನು ತೆರವುಗೊಳಿಸುವ ಬಗ್ಗೆಯನ್ನು ಹಲವಾರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೌರತ್ವರಿಗೆ ಮನವಿ ಸಲ್ಲಿಸಿದ ಜೊತೆ ಅವರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ನಾವು ಪದೇ ಕೇಳಿದ್ರೆ ಬರ್ತೀವಿ, ಅವಾಗ ಬರ್ತೀವಿ, ಇವಾಗ ಬರ್ತೀವಿ ಹೇಳ್ತಾ ಇದ್ದಾರೆ. ಆದರೆ ಇದುವರೆಗೆ ಅವರು ಯಾಕೆ ತಗೊಳ್ತಾ ಇದ್ದಾರೆ? ಯಾಕಂದ್ರೆ ಈ ಕಾಲದಲ್ಲಿ ಯಾಕಂದ್ರೆ ಅವರು ಶುಲ್ಕ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಜಮೀನಿನಲ್ಲಿ ಯಾಕೆ
ಎಲ್ಲರಿಗೆ ನಾವು ಪುಸ್ತಕವೇ ಇದುವರೆಗೆ ಅದ್ರ ಬಗ್ಗೆ ಆಕ್ಷನ್ ತಗೊಳ್ತಾ ಇಲ್ಲ. ಪೂರ್ವಕರಾಗಲಿ ಮತ್ತು ಜಿಲ್ಲಾಧಿಕಾರಿ ಯಾರಾಗಲಿ, ಯಾಕಂದ್ರೆ ನಮಗೆ ನಾವು ಹೋಗಿ ಕೇಳಿದ್ರೆ ನಾವು ನೋಡ್ತೀವಿ ಕೇಳಕ್ಕಲ್ಲ. ಜಿಲ್ಲಾಧಿಕಾರಿಗಳಿಗೆ ನಮಗೆ ಕೊಡಿ ಅಂತ ಹೌದು ರಿಸೀವ್ ಕಾಪಿ ಇದೆ. ಮತ್ತೆ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ? ಈಗ ಅಕ್ರಮವಾಗಿ ಇದು ಮಾಡ್ಕೊಂಡಿದ್ದಾರೆ ಫೋಟೋಸ್ ಕೊಟ್ಟಿದ್ದೀವಿ ಸರ್. ಫೋಟೋಸ್ ಕೊಟ್ಟರೆ ಫೋಟೋಸ್ನಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಯಾಕೆ ತಗೊಳ್ತಾ ಇಲ್ಲ ನಗರಸಭೆ ಆಗಲಿ ಜಿಲ್ಲಾಧಿಕಾರಿಗಳಾಗಲಿ ಇಂಥ ವಿಷಯವನ್ನು ಅದನ್ನು ತೆರವುಗೊಳಿಸಬೇಕು. ಡೆಮೊಲಿಷನ್ ಮಾಡೋದಷ್ಟು ಡೆಮೊಲಿಷನ್ ಮಾಡಬೇಕು. ಶಾಲೆಯ ದೊಡ್ಡ ಚಿತ್ರದ ಮೇಲೆ ಇರ್ತಕ್ಕಂಥ ಶಾಲೆಯನ್ನು ಡೆಮೊಲಿಷನ್ ಮಾಡಬೇಕಂತ ಅವರಿಗೆ ಕೇಳ್ಕೊಳ್ತಾ ಇದ್ದೀವಿ. ಇದುವರೆಗೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಯಾಕಂದ್ರೆ ಇದು ರಾಜಕೀಯ ಕೈವಾಡದಿಂದ ತೆಗೆದುಕೊಳ್ತಾ ಇಲ್ಲ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದ್ರೆ ರಾಜಕೀಯ ಅದರಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದ ನನಗೆ ಐತೆ ಆಫೀಸರ್. ಯಾಕಂದ್ರೆ ಇದುವರೆಗೆ ರಾಜಕೀಯ ಮುನ್ಸಿಪಾಲಿಟಿ ಇರ್ತಕ್ಕಂಥ ಎಲ್ಲ ಆಗಿರ್ಬೋದು. ಈ ಸಂದರ್ಭದಲ್ಲಿ ತಿಮ್ಮಪ್ಪ ಉಪಸ್ಥಿತರಿದ್ದರು. ಸಿಂಧನೂರು ಪಟ್ಟಣದ ಘನತ್ಯಾಜ್ಯ ಸಂಗ್ರಹ ಘಟಕವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಜನರ ಜೀವ, ಬೆಳೆ ಮತ್ತು ಪರಿಸರ ಕಾಪಾಡಲು ಒತ್ತಾಯಿಸಿ ಪರಿಸರ ವಿರೋಧಿ ಘನತ್ಯಾಜ್ಯ ಸಂಗ್ರಹ ಘಟಕ ಸ್ಥಳಾಂತರ ಹೋರಾಟ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಿಂಧನೂರು ಪಟ್ಟಣದ ಘನತ್ಯಾಜ್ಯ ಸಂಗ್ರಹ ಘಟಕವನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ಜನರ ಜೀವ, ಬೆಳೆ ಮತ್ತು ಪರಿಸರ ಕಾಪಾಡಲು ಒತ್ತಾಯಿಸಿ ಪರಿಸರ ವಿರೋಧಿ ಘನತ್ಯಾಜ್ಯ ಸಂಗ್ರಹ ಘಟಕ ಸ್ಥಳಾಂತರ ಹೋರಾಟ ಸಮಿತಿ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಿಂಧನೂರಿನಲ್ಲಿ ಪ್ರತಿದಿನ ನಗರದ 31 ವಾರ್ಡ್ಗಳಿಂದ ಹಸಿ ಕಸ, ಒಣ ಕಸ ಸಂಗ್ರಹಣೆ ಮಾಡುವ ಕಾನೂನಿನ ನಿಯಮ ಸಂಪೂರ್ಣ ಗಾಳಿಗೆ ತೂರಲಾಗಿದೆ. ಹಸಿ, ಒಣ ಕಸವನ್ನು ವಿಂಗಡಣೆ ಮಾಡದೆಯೇ ವಾಹನಗಳಲ್ಲಿ ತುಂಬಿಕೊಂಡು ಬಂದು ಮಲ್ಲಾಪುರ್ ದೇವರಗುಡ್ಡಿ ರಸ್ತೆಯಲ್ಲಿರುವ ಘನತ್ಯಾಜ್ಯ ವಿಲೇವಾರಿ ಸ್ಟೋರೇಜ್ ಶೆಡ್ಗೆ ಅವೈಜ್ಞಾನಿಕವಾಗಿ ಎಸೆಯಲಾಗುತ್ತಿದೆ ಎಂದು ಆಪಾದಿಸಿದ್ದಾರೆ. ರಾಶಿ ಟನ್ ಗಟ್ಟಲೆ ಬಿದ್ದ ಸಿಂಧನೂರು ಪಟ್ಟಣದ ತ್ಯಾಜ್ಯ ಕೊಳೆತು ಮಣ್ಣು, ಬೆಳೆ, ಗಾಳಿ, ನೀರಿನಲ್ಲಿ ಬೆರೆತು ದುರ್ನಾತ ಹೊರ ಹಾಕುತ್ತದೆ. ಇದಕ್ಕೆ ಪ್ರತಿದಿನ ಬಾಧಿತವಾಗುವ ಹಾಗೂ ವಿಷಾದ ಗಾಳಿ ಕುಡಿಯುವ ಮಲ್ಲಾಪುರ್, ದೇವರಗುಡ್ಡಿ, ಸಿಂಧನೂರು ಸೇರಿದಂತೆ ಇತರೆ ಜನವಸತಿ ಪ್ರದೇಶಗಳ ಜಾನುವಾರುಗಳು ಹೆಸರಿಡದ ರೋಗಗಳಿಂದ ಸಂಕಷ್ಟ ಎದುರಿಸುತ್ತಿದ್ದಾರೆ. ಮಕ್ಕಳು, ಮುದುಕರು ಶ್ವಾಸಕೋಶ, ಉಸಿರಾಟದ ತೊಂದರೆ ಉಂಟಾಗಿ ಮಾರಣಾಂತಿಕ ಕಾಯಗಳು, ಸಾಂಕ್ರಾಮಿಕ ರೋಗಗಳು ಹರಡಲು ಕಾರಣವಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಗುಡ್ಡದಂತೆ ಬಿದ್ದ ಕಸದ ರಾಶಿಗೆ ಕಳೆದ 7 ದಿನಗಳ ಹಿಂದೆ ರಾತ್ರಿ ಯಾರೋ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ. ಇದರಿಂದ ಮಲ್ಲಾಪುರ್, ದೇವರಗುಡಿ, ಸಿಂಧನೂರು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಆಕಾಶದೆತ್ತರಕ್ಕೆ ದಟ್ಟವಾದ ವಿಷದ ಹೊಗೆ ಗಾಳಿಯಲ್ಲಿ ಸೇರಿಕೊಂಡು ಜನರಿಗೆ ಕೆಮ್ಮು, ದಮ್ಮು, ಉಸಿರಾಟದ ತೊಂದರೆಗಳು ಪ್ರಾರಂಭವಾಗಿ ಮಕ್ಕಳು, ಮರಿಗಳು, ಮುದುಕರು, ವಯಸ್ಕರು, ಯುವಕರು ನಲುಗಿ ನಗರಸಭೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಜಾನುವಾರು ಮನುಕುಲದ ನಾಶಕ್ಕೆ ನಾಂದಿ ಹಾಡುತ್ತಿರುವ ಅವೈಜ್ಞಾನಿಕ, ನಿರುಪಯುಕ್ತ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ನಗರದಿಂದ 15 ಕಿಲೋಮೀಟರ್ಗೆ ಕೂಡಲೇ ಸ್ಥಳಾಂತರ ಮಾಡಬೇಕು. ಕಲುಷಿತ ಕಸದ ರಾಶಿಗೆ ಬೆಂಕಿ ಹಚ್ಚಿದವರ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ದಟ್ಟವಾದ ಕಲುಷಿತ ಗಾಳಿಯಿಂದ ಜನರ ಆರೋಗ್ಯದ ಮೇಲೆ ಮತ್ತು ಜೀವ ಸಂಕುಲಗಳ ಹಾಗೂ ಪರಿಸರ ಮತ್ತು ಬೆಳೆಗಳ ಮೇಲಿನ ಹಾನಿಗೆ ನಗರಸಭೆಯೇ ನೇರವಾಗಿ ಹೊಣೆಗಾರರನ್ನಾಗಿ ಮಾಡಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ವಿಷದ ಗಾಳಿಯಿಂದ ಬಾಧಿತರಾದ ಜನರ ಆರೋಗ್ಯದ ವೆಚ್ಚವನ್ನು ಹಾಗೂ ಬೆಳೆ ನಷ್ಟವನ್ನು ನಗರಸಭೆಯವರೇ ಭರಿಸಬೇಕು. ಪ್ರಜ್ಞಾಪೂರ್ವಕವಾಗಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಸಿಂಧನೂರು ನಗರಸಭೆ ಆಡಳಿತದ ಕಾರ್ಯ ವೈಖರಿ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಕೂಡಲೇ ಜನ ವಿರೋಧಿ ಕಸ ವಿಲೇವಾರಿ ಘಟಕವನ್ನು ಬೇರೆಡೆಗೆ ವರ್ಗಾಯಿಸಿ ಜನರ ಅಮೂಲ್ಯ ಆರೋಗ್ಯವನ್ನು ಕಾಪಾಡಲೇಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ಹಂತದ ಉಗ್ರ ಹೋರಾಟ ನಡೆಸುವುದು ನಮಗೆ ಅನಿವಾರ್ಯವಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಐ ಎಂಎಲ್ ರೆಡ್ ಸ್ಟಾರ್ ಪಕ್ಷದ ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್, ಮುಖಂಡರಾದ ವೆಂಕನಗೌಡ ಮಲ್ಲಾಪುರ್, ಅಮರೇಗೌಡ ವನಸಿರಿ ಮಲ್ಲಾಪುರ್, ಪರಶುರಾಮ್ ಮಲ್ಲಾಪುರ್ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಗಿಲೇಸುಗೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ
ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮತ್ತು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎ ಸಾತ್ವಿಕ್ ಅವರು ಉದ್ಘಾಟಿಸಿದರು. ತಾಲೂಕಿನ ಗಿಲೇಸುಗೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಮತ್ತು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನದ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಚ್ಎ ಸಾತ್ವಿಕ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಅಧ್ಯಕ್ಷ ಸೈಯದ್ ಸಾದಿಕ್ ತಾತಾ, ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಇ ನರಸಿಂಹಗೌಡ, ಪ್ರೌಢಶಾಲಾ ಮುಖ್ಯಗುರು ಲಕ್ಷ್ಮಿ, ಮಾನವ ಹಕ್ಕುಗಳ ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಕಾರ್ಯದರ್ಶಿ ಯೂಸುಫ್ ಪಾಷಾ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತಾಲೂಕಿನ ಗಣೂರು ಗ್ರಾಮದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಚಂದ್ರಬಂಡ ಶಾಲೆಗೆ ಆಟೋದಲ್ಲಿ ಹೋಗುತ್ತಿದ್ದಾಗ ಟಮ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಗಂಭೀರ ಗಾಯಗೊಂಡಿರುವ ವಿದ್ಯಾರ್ಥಿ ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ. ತಾಲೂಕಿನ ಗಣಮೂರು ಗ್ರಾಮದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಚಂದ್ರಬಂಡ ಶಾಲೆಗೆ ಆಟೋದಲ್ಲಿ ಹೋಗುತ್ತಿದ್ದಾಗ ಟಮ್ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಗಂಭೀರ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ನಡೆದಿದೆ. ಮೃತಪಟ್ಟ ವಿದ್ಯಾರ್ಥಿಯನ್ನು ಹೊನ್ನಪ್ಪ ಸಾಗರ್ ಎಂದು ಗುರುತಿಸಲಾಗಿದೆ. ಪ್ರತಿನಿತ್ಯ ತೆರಳುತ್ತಿದ್ದಂತೆ ಆಟೋದಲ್ಲಿ ಹೋಗುತ್ತಿದ್ದಾಗ ಡಿಕ್ಕಿ ಹೊಡೆದ ಪರಿಣಾಮ ತೀವ್ರ ಗಾಯಗೊಂಡು ಮೃತಪಟ್ಟಿದ್ದಾನೆ. ಇತರೆ ವಿದ್ಯಾರ್ಥಿಗಳಿಗೆ ತೆರೆಚಿದ ಗಾಯಗಳಾಗಿವೆ. ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಎಸ್ಎಲ್ಸಿ ಓದುತ್ತಿದ್ದ ಹೊನ್ನಪ್ಪ ಪರೀಕ್ಷಾ ಸಿದ್ಧತೆಯಲ್ಲಿ ತೊಡಗಿದ್ದ. ರಸ್ತೆ ಅಪಘಾತದಲ್ಲಿ ಜೀವ ಕಳೆದುಕೊಂಡಿದ್ದು ಕುಟುಂಬ ವರ್ಗ ತೀವ್ರ ಶೋಕದಲ್ಲಿ ಮುಳುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಯಿ ಮಕ್ಕಳ ಆಸ್ಪತ್ರೆಗೆ ಹಣಕಾಸು ಜಂಟಿ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಭೇಟಿ ಪರಿಶೀಲನೆ. ಮಹತ್ವಾಕಾಂಕ್ಷೆ ಜಿಲ್ಲೆ ಸೂಚ್ಯಾಂಕದ ಅಭಿವೃದ್ಧಿ ಸಂಬಂಧಿಸಿದ ಇಲಾಖೆಗಳು ನಿರಂತರ ತೊಡಗಿಸಿಕೊಳ್ಳಿ, ಸಮೀರ್ ಶುಕ್ಲಾ. ನಿವೇಶನ ಒತ್ತುವರಿ ದಬ್ಬಾಳಿಕೆಗೆ ಬೇಸತ್ತು ದಯಾಮರಣ ಕೋರಿ ಡಿಸಿ ಮನೆ ಎದುರು ಧರಣಿ ನಡೆಸಿದ ರೈತ ಕುಟುಂಬ. ಶಾಸಕರಾದ ಕರೇಮಜಿ ನಾಯಕ್ ಅವರ ಆಡಳಿತದಲ್ಲಿ 47% ಕಮಿಷನ್, ಹೊರ ಜಿಲ್ಲೆಯ ಗುತ್ತೇದಾರರಿಗೆ ಟೆಂಡರ್. ರಾಜ್ ಕಾಲುವೆ ಒತ್ತುವರಿ ತೆರವುಗೊಳಿಸಲು ಪಾಲಿಕೆ ಮುಂದಾಗಲಿ, ಪರಶುರಾಮ್. ನಿಸಾರ್ ಅಹಮದ್ ಕನ್ನಡ ಸಾಹಿತ್ಯ ವಲಯದಲ್ಲಿ ವೈಶಿಷ್ಟ್ಯತೆ ಬೆಳೆಸಿದ ಶ್ರೇಷ್ಠ ಕವಿ, ಮೆಹಬೂಬ್ ಪಾಷಾ ಹಟ್ಟಿ. ಶಾರದಾ ವಿದ್ಯಾನಿಕೇತನ ಶಾಲೆಯ ಗುಡ್ಡದ ಭಾಗ ಒತ್ತುವರಿ ತೆರವುಗೊಳಿಸಿ, ಪರಶುರಾಮ್. ಸಿಂಧನೂರಿನಲ್ಲಿ ಘನತ್ಯಾಜ್ಯ ಸಂಗ್ರಹ ಘಟಕ ಬೇರೆಡೆ ಸ್ಥಳಾಂತರಿಸಲು ಡಿಸಿಗೆ ಮನವಿ. ಗಿಲೆಸುಗೂರಿನಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಮತ್ತು ಟಮ್ ವಾಹನ ಡಿಕ್ಕಿ, ಗಣಮೂರು ಶಾಲಾ ವಿದ್ಯಾರ್ಥಿ ಸಾವು. ವಾರ್ತೆಗಳನ್ನು ಪ್ರಾಯೋಜಿಸಿದವರು SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IP Road, Raichur. Sri Raghavendra Ghee, Sri Raghavendra Tuppa. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.